ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ದೇವ್ರ ವಾರ್ತೆಯಲ್ಲಿ ಈ ರೀತಿ ಇರುತ್ತೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇಸ್ರಾಯೇಲ್ ಎಂಬ ಯುವತಿ ಅಂತ ನಮಗೇ ದೇವ್ರ ವಾರ್ತೆಗಳಿರ್ತದೆ. ದೇವ್ರ ವಾರ್ತೆಗಳಿರ್ತದೆ, ಜನಾಂಗಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ, ದೂರ ದ್ವೀಪಗಳಲ್ಲಿ ಸಾರಿರಿ. ಇಸ್ರಾಯೇಲರನ್ನು ಚದರಿಸಿದಾತನು ಕುರುಬನು ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನು ಎಂದು ಪ್ರಕಟಿಸಿರಿ. ಯೆಹೋವನು ಯಾಕೋಬ್ಯರನ್ನು ವಿಮೋಚಿಸಿದಾನಲ್ಲ, ಅವರಿಗಿಂತ ಬಲಿಷ್ಠರ ಕೈಯಿಂದ ಅವರನ್ನು ಬಿಡಿಸಿದನಷ್ಟೇ. ಅವರು ಬಂದು ಚಿಯೋನ್ ಶಿಖರದಲ್ಲಿ ಆಡುವರು. ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಕರು, ಕುರಿ, ಮರಿ, ಅಂತೂ ಯೆಹೋವನು ಅನುಗ್ರಹಿಸುವ ಎಲ್ಲ ಮೇಲುಗಳನ್ನು ಅನುಭವಿಸಲು ಪ್ರವಾಹವಾಗಿ ಬರುವರು. ಅವರ ಆತ್ಮವು ಹದವಾದ ನೀರು ಹಾಯಿಸಿದ ತೋಟದಂತಿರುವುದು. ಅವರು ಇನ್ನು ಕಳೆಗುಂದರು. ಆಗ ಯುವತಿಯರು ನಾಟ್ಯವಾಡುತ್ತಾ ಉಲ್ಲಾಸಿಸುವರು. ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು. ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವನು. ಆಮೇಲೆ ಯಾಜಕರನ್ನು ಮೃಷ್ಟ ಭೋಜನದಿಂದ ತಂಪುಗೊಳಿಸುವೆನು. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸರು. ಇದು ಯೆಹೋವನ ನುಡಿ. ಆಮೇನ್. ದೇವರು ನಿಮ್ಮನ್ನು